ಗೊತ್ತಿಲ್ಲ ಈಗ. ಅದಾದ್ರೆ ಆಯ್ತು. ಈಗ ಅಲ್ಲಿ ಅದೇ ರಾಶಿಯಲ್ಲಿ ಹಾಗೆ ಒಂದು ಯೋಗ ಇರುವಾಗ ಸೂರ್ಯಮಂಗಲ ಸಂಯೋಗೆ ತೇಜಸ್ವೇ ಪಾಪಮಾನಸ ಮಿಥ್ಯಾವಾದಿ ಚ ಮೂರ್ಖಶ್ಚ ವದದುಷ್ಟೋ ಬಲೀನರ. ಅಲ್ಲಿ ಅದರ ಪರಿಸರದಲ್ಲಿ ಒಂದು 302 ಸೆಕ್ಷನ್ ಹಾಕಿದ ಕಥೆನಾದ್ರೂ ಅದುಂಟು ಅಂತ. 302 ಬಾರಿಗೆ 2 ಬಾರಿ ಸೆಕ್ಷನ್ 1B ಸಂಚು ಮತ್ತು ಮರ್ಡರ್, ಶ್ರಮ, ಬೆದರಿಕೆ, ಒಬ್ಬರನ್ನು ಮತ್ತೊಬ್ಬರು ನಾಶವೇ ಮಾಡಿದ್ದು. ಇತ್ತೀಚೆಗೆ ಇದು ಸ್ಥಿರ ರಾಶಿ ಅಲ್ವಾ. ಈಗ ಒಂದು ಈ ಕಥೆಯೆಲ್ಲ ನಡೆದು ಒಂದು ಸ್ವಲ್ಪ ಒಂದು ಗಲಾಟೆ ವಿಚಾರ, ಒಂದು ಊರೇ ಉತ್ಸವ ಮಾಡಿದ ರೀತಿಯಾದ ಪಬ್ಲಿಸಿಟಿ ಮಾಡಿ ಪ್ರಚಾರ ಮಾಡಿದ್ದು ಅಷ್ಟಾಗಲಿಲ್ಲ. ಆದರೂ ಕೂಡ ವೃಶ್ಚಿಕ ರಾಶಿ ಅಲ್ವ, ಒಂದು ಮುಚ್ಚಿಟ್ಟ ಕಥೆ ಅಲ್ವ, ಒಂದು ಪ್ರಕರಣ ಬೇಕಲ್ಲ. ಕುಜಾರ್ಕಯುತಿ ದೃಷ್ಟಂಗೆ ಕಾನನಾಢ್ಯಂಗ್ರಹಂ ವದೇತ್. ಈಗ ಅಲ್ಲಿಗೆ ಹೋಗುವ ವ್ಯವಸ್ಥೆಗೆ ಆ ಸಂದರ್ಭದಲ್ಲಿ ಈಗ ಅಲ್ಲಿಗೆ ಹೋಗುವಾಗ ಈ ದೇವರ ಮಹಾಲಿಂಗೇಶ್ವರ ದೇವರು ಹೋಗೋ ವಿಚಾರದಲ್ಲೇ ಒಂದು ತಡೆ ಬಂದದ್ದುಂಟು ಒಂದು ಕಾಲದಲ್ಲಿ. ದಾರಿ ವಿಷಯ ಅದೇ ವಿಷಯವ ದೇವರು ಹೋಗೋ ವಿಷಯವೇ ಕರ್ಮ ವಿಘ್ನ. ಕರ್ಮಾಧಿಪತಿಯು ಬಾಧಕಾಧಿಪತಿಯು ಸೇರಿದ ರಾಶಿ ಅಲ್ಲ. ಈಗಲೂ ಕೂಡ ಆ ಜಾಗೆ ಅಂತ ಹೇಳುದು ಒಂದಲ್ಲ ಒಂದು ರೀತಿಯಾಗಿ ಸಾಕಷ್ಟು ಗಲಾಟೆ ಕೇಂದ್ರ ಮಾತ್ರ ಅಲ್ಲ, ಒಂದು ಮನಸ್ಸಮಾಧಾನ ಇಲ್ಲದಿರುವ ಜಾಗ. ಒಂದಲ್ಲ ಒಂದು ರೀತಿ ಆಯುಧಘಾತಗಳು, ಹೊಡೆತಗಳು, ಬಡಿತಗಳು. ಕೈಗೆ ಹೋಗಿದ ಅಸ್ಸಲಾಗಿ ಅಲ್ಲ, ಅದರ ಕಳೆದಕ್ಕೆ ಮತ್ತು ಸಾನ್ನಿಧ್ಯ ಸಂಕೋತಿ ವಿಷಯಕ್ಕಿಲ್ಲ ಹೊತ್ತು. ಆ ರೀತಿ ಪ್ರಕರಣಗಳಲ್ಲಿ ಬರುವಾಗ ಚನ್ನ ಪಾಪವಾಗಿ ಪಾಪಗ್ರಹಗಳು ಪಾಪನ್ಮಾರ್ ನಿನ್ನ ಭಾಗത്തിൽ ಅಲ್ಲಿ ಆದಿತ್ಯ ಬುಧ ಯೋಗ ಕೇತಿತ್ತಲ್ಲ, ಅದೇಂತರ ಆದಿತ್ಯ ಬುಧ ಶಿವನಾರಾಯಣ ಟಕ್ಕಿಂಗ್ ಬೇಡ ಈಗ ಅಲ್ವಾ. ರಾಶಿ ನೀಚರಿಸಿ ಕಳೆದಲ್ಲ ಈಗ. ಹಿಂದೆ ಆ ಜಾಗದಲ್ಲಿ ಒಂದು ರಾಜ ಕೊಟ್ಟಾರ ಇತ್ತ, ಅರಮನೆ ಪಶ್ಚಿಮಾಶ್ರಯ ದಿಕ್ಕು. ಒಂದು 9ನೇ ಭಾವಾಧಿಪತಿಯಾಗಿ ಒಂದು 9 ಪೈತೃಕವಾದಂತಹ ಸ್ಥಾನ ಅಲ್ಲ, ಅದರ ಆಧಿಪತ್ಯವನ್ನು ವಹಿಸಿಕೊಂಡು ಕ್ರೂರಸಾಹಸಿಕೋ ವಿಷಾರ್ಜಿತ ಧನ. ದಕ್ಷಿಣ ಭಾಗದಲ್ಲಿದ್ದದ ಜೈನ ಬೂಡು, ಜೈನ ದಕ್ಷಿಣ ಭಾಗದಲ್ಲಿ ಅಲ್ಲ, ಬಂಗಾರ ಸರ ಅರಮನೆ. ದಕ್ಷಿಣ ಅಲ್ಲಿ 2 ಅರಮನೆ, ಒಂದು ಸಣ್ಣ ಅರಮನೆ, ಒಂದು ದೊಡ್ಡ ಅರಮನೆ ಅಂತ 2 ಇತ್ತಾವ. ಅದು ಕೇತು ಸರಿ. ಉಂಟಾ ಕೋರ್ಟ್ ಅಲ್ಲ, ಅದು ಯಾವುದಕ್ಕೂ ಕೋರ್ಟ್ ಇರುವ ಜಾಗ ಅಲ್ಲ, ಕೋರ್ಟ್ ಈಗಿನ ಕೋರ್ಟಿನ ಜಾಗ ಅಲ್ಲ ಇದು. ಅದಲ್ಲ, ಇದು ನಮಗೆ ವೃಶ್ಚಿಕ ರಾಶಿಯಲ್ಲಿ ಬರಬೇಕು. ಇದು ಸಹವಾಸಿ ಸ್ತ್ರೀಗ ಅದರ ಭಾವಪತಿ ಅಲ್ಲಿಂದ 12ರಲ್ಲಿರುವುದು. ಭಾವಪತಿ ಇದ್ರೆ ಭಾವಕ್ಕೆ ಪುಷ್ಟಿಯಾಗಿ ಹತ್ತಿರ ಹೇಳಬೇಕೀಗ ನಾವು. ಇದು ಬಹಳ ಹತ್ತಿರ ಅಲ್ಲ, ಇದೀಗ ಸ್ವಲ್ಪ ದೂರ ಆಗ್ತದೆ.
ದೂರ ಅಂತ ಹೇಳುವಾಗ ಅಂಶಕನ್ನ ಈಗ ಅಧಿಪತಿಯಾರ ಗ್ರಹಕ್ಕೆ ಅಂಶಕೆಲ್ಲಿ ಅಂಗಾರಕನಿಗೆ 7 ಅಂಶಕ ಮೇಷ ಭೌಮತ್ರಿವರ್ಷಂ ಸರಿ. ಯಾವ ದಿಕ್ಕು ಅದು ಪ್ರಯೋಜನ ಇಲ್ಲ ನಮಗೆ, ಈ ದಿಕ್ಕು ಹೀಗೆ ಇದು ಈ ಬಲ್ನಾಡಿನಲ್ಲಿ ಯಾವ್ದಾರ ಅರಮನೆ ಇತ್ತ ಅಂತ ಆಗಿನ ಪ್ರಶ್ನೆಗೆ ಇದು ಉತ್ತರ ಆಗಿನದ್ದಕ್ಕೆ ಇದಕ್ಕೆಲ್ಲ ಅಲ್ಲ. ಇರ್ಲಿ ನೋಡುವ. ಈಗ ಬಲ್ನಾಡು ಸೈಡಲ್ಲಿ ಅಲ್ವಾ ಕೇಳುದು ನಾವು? ಬಲ್ನಾಡು ಯಾವ ಸೈಡ್ ಬರ್ತದೆ? ಪಶ್ಚಿಮ. ಇದು ವೃಶ್ಚಿಕ ರಾಶಿ ದಿಕ್ಕು ಅಂದ್ರೆ ಪಶ್ಚಿಮದಿಂದಲೂ ಸ್ವಲ್ಪ ಒಂದು ಲೈನು, ಒಂದು ವಾಯವ್ಯ ಮತ್ತು ಪಶ್ಚಿಮದ ಮಧ್ಯ ಅಲ್ವಾ? ಅಲ್ಲಿ ಅದೊಂದು ಸಂಧಿ ಕ್ಷೇತ್ರ. ಭಾಗದಲ್ಲಿ ಯಾವ್ದಾದ್ರು ಅರಮನೆ ಇತ್ತ ಅಂತ? ಯಾವುದು? ಹಳೆ ಚರಿತ್ರೆಯಲ್ಲಿ ಆ ದಿಕ್ಕಿನಲ್ಲಿ ಒಂದು ಬೃಹತ್ತಾದಂತಹ ಒಂದು ಪರಂಪರೆಯ ಒಂದು ಭೂಮಿಯೋ ಒಂದು ಮನೆಯೋ, ಅದರಲ್ಲಿಯೂ ಕೂಡ ಅರ್ಧ ಭಾಗ ಅನ್ಯ ಧರ್ಮೀಯರ ಕೈವಶ ಆದಂತಹ ಭೂಮಿ, ಬೃಹತ್ತಾದಂತಹ ವ್ಯವಸ್ಥೆ, ಅದರಲ್ಲಿ ಅರ್ಧ ಭಾಗ ಅನ್ಯ ಧರ್ಮೀಯರ ಕೈವಶ ಆಗಬೇಕು. ಒಂದು ಪಾಲಿನದ ಏನೋ ಒಂದು ವ್ಯವಸ್ಥೆಯಲ್ಲಿ ಚರ್ಚೆ ಬಂದು ಸಮಾನ ಅಥವಾ 3ನೇ 1 ಭಾಗವನ್ನು ಇನ್ನೊಬ್ಬರು ಯಾರೋ ಒಬ್ಬರು ಇದು ಮಾಡಿದಂಥ ಚರಿತ್ರೆ ಎಲ್ಲ ಆ ದಿಕ್ಕಿನಲ್ಲಿರ್ಬೋದು. ಸರಿ. ಈಗ ನೀವು ಹೇಳಿದ ಬಂಗಾರದ ವ್ಯವಸ್ಥೆ ಅಂತ ಹೇಳಿಲ್ವಾ? ಅದ್ಯಾವ ದಿಕ್ಕಾಗ್ತದೆ? ಆ ದಿಕ್ಕಿನಿಂದ ಒಂದು ಚೈತನ್ಯದ ಎಂಥದೋ ಒಂದು ಪ್ರತ್ಯೇಕ ಸಂಬಂಧ ಇಲ್ಲಿಗೆ ಉಂಟಲ್ಲ. ಇದು ಅದೀಗ ಯುಗ್ಮರಾಶಿಗೆ ಸ್ವಭಾವ ಸಾಕ. ಯುಗ್ಮೇಶು ಲಗ್ನ ಶಶಿನೋ ಪ್ರಕೃತಿ ಸ್ಥಿತಾಸ್ತ್ರೇ ಸಚ್ಚೀಲಭೂಷಣಯುತ ಶುಭದೃಷ್ಟಯೋಶ್ಚ ಓಜಸ್ಥಯೋರ್ಮನುಜಾಕೃತಿಶೀಲಯುಕ್ತ ಪಾಪಾ ಚ ಪಾಪಯುತ ವೀಕ್ಷಿತಯೋರ್ಗುಣೋನ. ಈ ಭಾವಪತಿ ಓಜರಾಶಿಯಲ್ಲಿರುವುದು ಓಜಾಂಶಕ. ಓಜರಾಶಿ ಶಿಶುಭರ್ಕ್ಷಕ ಕುಜಃ. ಒಂದು ಸುಬ್ರಹ್ಮಣ್ಯನ ಚಿಂತನೆಯನ್ನಿಂತದೋ ಒಂದು ಆ ದಿಕ್ಕಿನಿಂದಾಗಿ ಮಾಡಬೇಕು ಹೇಳ್ತದಲ್ಲ. ಯುವತಿ ಜಿತಾನ್ ಸುಹೃತ್ಸು ವಿಷಮಾನ್ ಪರದಾರರತಾನ್ ಕುಹಕಸುವೇಶ ಭೀರು ಪರುಷಾನ್. ಭಾವ ವ್ಯವಸ್ಥೆಗೆ ಅಧಿಪತಿಯಾದಂತಹ ಅಂಗಾರಕ ತದೋ ಒಂದು ಚಿಂತನೆ ಮಾಡಬೇಕು ಹೇಳ್ತದಲ್ಲ ಇದೀಗ. ಕುಮಾರೋ ಭೈರವಾದಿರ್ವಾ ಸ್ವಾಶ್ರಿತರ್ಕ್ಷವಶಾತ್ ಕುಜಃ. ಭಾವಪತಿಯ ಶುಕ್ರನ ಸ್ವಭಾವ ಅಂತೇಳಿ ದೇವಾಲಯದಲ್ಲಿ ಸುಬ್ರಹ್ಮಣ್ಯನ ಒಂದು ಆರಾಧನಾ ವ್ಯವಸ್ಥೆ ಉಂಟು ಈಗ. ಉಂಟು. ಆ ಸುಬ್ರಹ್ಮಣ್ಯನದ್ದು ಕೂಡ ಒಂದಷ್ಟು ಆಚೆ ಈಚೆ ಚರ್ಚಾತ್ಮಕವಾಗಿ ಇತ್ತ. ಒಂದು ಸ್ಥಾನ ಪಲ್ಲಟಲಾಗಿದ ಸುಬ್ರಹ್ಮಣ್ಯನ ಹಾಗೆ ಅಲ್ಲೇ ಇದ್ದಾರೆ. ಸೇನಾನಿ ಬಹುವಿತ್ತದಾರತನಯ ಅಂತ ಹೇಳುವಾಗೆ ಸುಬ್ರಹ್ಮಣ್ಯನ ಹಾಗೆ ದಂಡನಾಯಕ ಅಂತೇಳಿ ನಮಗೆ. ದಂಡನಾಯಕ ಆಗ್ಬೋದು, ಸೇನಾನಿ. ನೋಡಿ ಅಲ್ಲ ಅದೇ ಇದು ಅಂತ ಸೇನಾನಿ. ಆ ಸೇನಾನಿ ವ್ಯವಸ್ಥೆ ಹಾಗಿದ್ರೆ ಸುಬ್ರಹ್ಮಣ್ಯ ಸೇನಾನಿ ಹೇಳುವ ಸ್ವಭಾವದಲ್ಲಿ, ಈ ದೇವರ ಒಂದು ದಂಡನಾಯಕ ಸ್ವಭಾವದಲ್ಲಿ ಈ ದೇವರೊಟ್ಟಿಗೆ ಯಾರಾದ್ರೂ ಒಂದು ಸೈನಿಕ ಸ್ವಭಾವದಲ್ಲಿ ದೇವರು ಯಾವ್ದಾರು ಉಂಟು ಇಲ್ಲಿ? ಉಳ್ಳಾಲ್ತಿ ಮತ್ತು ದಂಡನಾಯಕ ಬರುವುದು. ದಂಡನಾಯಕ ಅಲ್ಲಿಂದ ಬರುವುದು ಕರೆಕ್ಟ್. ಅದು ಕರೆಕ್ಟ್. ಈ ಬರುವ ಸ್ವಭಾವದಲ್ಲಿ ವೃಶ್ಚಿಕ ರಾಶಿ ಸ್ವಭಾವದಲ್ಲಿ ಅಲ್ವದು ಅಲ್ಲ. ಆ ಭಾಗದಲ್ಲಿ ಭಂಡಾರದ ಮನೆಯಿಂದ ದಂಡನಾಯಕ ಮತ್ತು ಉಳ್ಳಾಲ್ತಿ ಬಂದು ದೇವರ ಭೇಟಿ ಕೊಟ್ಟರು. ಆದಿತ್ಯ ಸ್ವಲ್ಪ ಅಂಗಾರಕ. ಯಾರು ಸೇನಾನಿ ಅದು ಅಂಗಾರಕ. ಅದು
ಅಲ್ಲಿ ಒಂದು ಕೇತುವಿನ ವಿಷಯ ಕೂಡ ಉಂಟು ಅದು- ನನಗೆ ಗೊತ್ತಿದ್ದ ಹಾಗೆ ಒಂದು ಕೇತುವಿನ ವಿಷಯ ಕೂಡ ಉಂಟು ಒಂದು ವಿನಾಯಕ ದೇವಸ್ಥಾನ ಅಲ್ಲ ವಿನಾಯಕ ದೇವಸ್ಥಾನ ಬಟ್ಟಿ ವಿನಾಯಕ ದೇವಸ್ಥಾನ ಅಲ್ಲಿ ಬಟ್ಟಿ ವಿನಾಯಕ ಆ ದಿಕ್ಕಿನಲ್ಲಿ ಉಂಟಾ? ಆ ದಿಕ್ಕಿನಲ್ಲಿ ಅಲ್ಲೇ ಉಂಟು ಎಲ್ಲ ಪಶ್ಚಿಮ ಕೇತು. ಈಗ ಉಳ್ಳಾಲ್ತಿ ಕ್ಷೇತ್ರ ಮತ್ತು ಬಟ್ಟಿ ವಿನಾಯಕ ದೇವಸ್ಥಾನ ಒಂದೇ ಭಾಗದ ಪೂಜೆ ಅದು ರಾಜಸ್ಥಾನ, ಅದು ಬಲ್ಲಾಡು. ಹಾಂ ಅದು ಇಲ್ಲಿಯ ಒಂದು ರಾಜರು ಅಲ್ಲಿಟ್ಟಿದ್ದವು, ಒಂದು ಆರ್ಯಾಪಿಲ, ಮೂರು ಗೂಡು. ಹಾಂ ಕರೆಕ್ಟ್, ಅದು ಸರಿಯಾದ ವಿಷಯ. ಈ ಮೂರರಲ್ಲಿ ವೃಶ್ಚಿಕ ರಾಶಿ ಸ್ವಭಾವ ಅದೇ ಅಲ್ವಾ ಈಗ? ಪಿಂಗಲ ಕ್ರೂರಚೇಷ್ಟ, ನರಪತಿ ಕುಲ ಪೂಜ್ಯ, ಪಿಂಗಲ ಕ್ರೂರಚೇಷ್ಟ, ಹೌದು, ಝಷ ಕುಲಿಶ ಕಘಾಂಕ ಛನ್ನ ಪಾಪೋಳಿ ಜಾತ. ಚೆನ್ನ ಪಾಪ. ಈಗ ಒಟ್ಟು ಇದಾಗಿದೆ. ಅಲ್ಲ, ಗಣಪತಿ ಅಂತ ಹೇಳಿದ್ರೆ ಒಂದು ರಾಜಾಶ್ರಯದಲ್ಲಿ ಇದ್ದು ಆ ರಾಜರ ಆಧಿಕಾರಿಕವಾದಂತಹ ವಿಷಯಗಳು ಆ ದಿಕ್ಕಿನಲ್ಲಿ ಇತ್ತು ಅಂತ ಹೇಳೋದು, ಅದರ ಪ್ರಾತಿನಿಧಿಕವಾಗಿರತಕ್ಕಂಥ ದಂಡನಾಯಕನೋ ಉಳ್ಳಾಲ್ತಿಯೋ ಇಲ್ಲಿ ಬರಬೇಕು ಅಂತ ಹೇಳುವ ಅರ್ಥ ಬರಬೇಕು ಅಂತ ನನ್ನ ಅಭಿಪ್ರಾಯ. ಹಾಂ ಈಗ ಅದಕ್ಕಾಗಿ ನಾನು ಆಗ ಕೇಳಿದ್ದು, ಈ ಈಶ್ವರ ಮೊದಲು ಅಥವಾ ಬಾಕಿದ್ದವ್ರು ಮೊದಲು ಇದ್ರೋ ಇಲ್ಲಿ ಮೂಲ ನಿವಾಸಿಗಳು ಇನ್ಹ್ಯಾಬಿಟೆಂಟ್ಸ್, ಅವನು ಟೆನೆಂಟ್ ಆಗಿದ್ರೆ ನಮ್ಮ ಗೇಣಿದಾರ ಆಗಿಬಿಟ್ರೆ ಮಾಲಿಂಗೇಶ್ವರ ನಾ ವಿಷಯವಂತಲ್ಲ ಈಗ. ಹೌದು, ಅದೇ ಈಗ ಅವ ಒರಿಜಿನಲ್ ಲ್ಯಾಂಡ್ ಓನರ್ ಯಾರು ಅಂತ ಇಲ್ಲದ ಪ್ರಶ್ನೆ. ಇದರ ಗೇಣಿ ಮಸೂದೆ ಪ್ರಕಾರ ಮಾತಾಡಿದ್ರೆ ಅಲ್ಲಿ ಬಾಕಿ ಮೂಲ ನಿವಾಸಿಗಳು ಯಾರು ಅಂತ ನಾವು ತಕೊಂಡ್ರೆ ಮಹಾಲಿಂಗೇಶ್ವರ ನಂತ ಬಂದದ್ದಿದ್ರೆ ಹೌದು ಅಲ್ಲ, ಅವನು ಸ್ವಯಂಭೂ ಇರಲಿ, ಅವನು ಪರಮೇಶ್ವರ, ಆ ಪ್ರಶ್ನೆ ಇಲ್ಲ. ಆದರೆ ಇಲ್ಲಿಯ ಓನರ್ ಯಾರು ಅಂತ. ಹೌದೌದು, 9ನೇ ಭಾವಾಧಿಪತ್ಯ, ಒಂದು ರಾಜಾಶ್ರಯದ ವ್ಯವಸ್ಥೆ. ರಾಜಾಶ್ರಯ, ರಾಜಾನವರು, ಅದು ನರಪತಿ ಕುಲಪೂಜ್ಯ ಪಿಂಗಲ ಕ್ರೂರಚೇಷ್ಟ. ಹಾಂ, ಅದಾಗಲಿ ನರಪತಿ ಕುಲಪೂಜ್ಯ ಒಂದು ಆ ವ್ಯವಸ್ಥೆಯಲ್ಲಿ ಅವರು ಗುರುಜನ ವಿಯುಕ್ತವೂ ಹೌದು. ಹೌದೌದು, ಈ ಅದು ವಿಷಯ. ಹೌದು ಹೌದು, ನೋಡುವ ಪೃಥುಲನಯನ ವಕ್ಷ ವೃತ್ತಜಂಘೋರುಜಾನು ಜನಕ ಗುರು ವಿಯುಕ್ತ ಶೈಶವೇ ವ್ಯಾಧಿತಶ್ಚ ನರಪತಿ ಕುಲಪೂಜ್ಯ ಪಿಂಗಲ ಕ್ರೂರಚೇಷ್ಟೋ ಝಷಕುಲಿಶಕಾಂಕಶ್ಚನ್ನ ಪಾಪೋಳಿ ಜಾತ. ಅಂತೂ ಒಂದು ಆದಿತ್ಯ ಅಂತ ಹೇಳುವಾಗ ಮಹಾಬಾಧೆಯಲ್ಲಿ ಅದೇ 12ರಲ್ಲಿ ಆಗಿ ಒಂದು ಪತಿತಸ್ತು ರಿಷ್ಠೆ ಅಂತ ಹೇಳಿ ಗುರು 3ರಲ್ಲಿಯೂ ಆದಿತ್ಯ 12ರಲ್ಲಿ ಆದ ಪ್ರಶ್ನೆ ಇದು. ಹಾನಿ ರಧ್ವ ಪ್ರದೇಶ ಅಂತ ಹೇಳಲ್ಲ. ಹೌದು, ರವಿ ರವಿರ್ದ್ವಾದಶೇ ನೇತ್ರ ದೋಷಂ ಕರೋತಿ ವಿಪಕ್ಷಾಹವೇ ಜಾಯತೆ ಅಸೌ ಜಯಶ್ರೇಃ ಸ್ಥಿತೇರ್ಲಿಪ್ಸಜಾಲೀಯತೆ ದೇಹ ದುಃಖಂ ಪಿತೃವ್ಯಾಪದೋ ಹಾನಿರಧ್ವ ಪ್ರದೇಶ. ಹೌದು, ಹೌದೌದು, 12ರಲ್ಲಿ ಆದಿತ್ಯ ಸಾಲದ ಸಾಕು. 12ರಲ್ಲಿ ಆದಿತ್ಯ ಅವರದೇ ಬಲ್ಲಲ್ಲ, ಅಪವಾದ್ಯ ಅಪವಾದ್ಯ ಸರ್, ಅಪವಾದ್ಯ ಸ್ವಭಾವ. ಅಂದರೆ ಈ ಅಧ್ವ ಪ್ರದೇಶ ಹೇಳಿದ್ರೆ ಬೇರೊಬ್ಬರ ಸ್ಥಳದಲ್ಲಿ ಭತ್ತ ಇದ್ದು ಅಲ್ಲಿ ಪತಿತಸ್ತು ರಿಪ್ಪೇಳಿ ಹೇಳಿದರೆ ಈ ಮನುಷ್ಯ ಭತ್ತ ಇಪ್ಪ ಈ ಭೀಮಸೇನಾದ ಪುರುಷ ಈ ದೇವರ ಬಿಂಬ ಅಂತ ಹೇಳುದು ಒಮ್ಮೆ ಬಿದ್ದ ಪ್ರಕರಣ, ಅದು ಇಡೀ ಲೋಕಕ್ಕೆ ಗೊತ್ತಿರೋ ವಿಷಯ. ಇನ್ನು ಹೊಸದಾಗಿ ಅದ 12ರಲ್ಲಿ ಆದಿತ್ಯ, ಅದು ಸಾಕು. ಆದ್ರೆ ಅದು ಮಾತ್ರವ ಸೂಚಿಸುವುದು ಈ ಆದಿತ್ಯ. ಅದು ಯಾವ ದಿಕ್ಕು? ಅದೇ ವಾಯುವ್ಯ ದಿಕ್ಕದು ಅಲ್ವಾ ಬಿದ್ದದ್ದು, ದೇವಿಯ ಹತ್ರ ಅಲ್ಲ. ಈ ದೇವಾಲಯದಲ್ಲಿ ಎಂಥದೋ ಒಂದು ವಿಷಯದಲ್ಲಿ, ಎಂಥ ವಿಷಯ ಅಂತೇಳಿ ಹೇಳುವ ಸ್ಪಷ್ಟ ಉಂಟು, ಅದು ಈಗ ಅದು ಬೇಡ. ಒಂದು ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದು ಒಂದು ರೂಮಿನಲ್ಲಿ ಬಂಧನ ಮಾಡಿದಂಥದ್ದು ಉಂಟಲ್ಲ, ಅದರ ಒಂದು ಮನಸ್ಪ್ರಯಾಸ ಎದ್ದು ಕಾಣ್ತದಲ್ಲ ಇಲ್ಲಿ. ಕಟ್ಟಿ ಹಾಕಿದ್ದು ಒಂದು ರೂಮಿನಲ್ಲಿ ಬಂಧನ ಮಾಡಿದಲ್ವ, ಅದೊಂದು ಎತ್ತು ಕಾಣುದಲ್ವ. ಬಂಧನ ಮಾಡಿದ್ದು ಮಾತ್ರ ಅಲ್ಲ, ಬಡದದ್ದು ಕರೆಕ್ಟ್, ಅದು ಹೇಳಲಿಲ್ಲ ಅಷ್ಟೇ. ಅದೊಂದು ವಿಷಯ ಉಂಟಲ್ಲ, ಒಬ್ಬ ವ್ಯಕ್ತಿಯನ್ನು ಒಂದು ಕಟ್ಟಿ ಹಾಕಿದ್ದು, ಅದು ಈಗ ಸೌರದ್ರೇಕಾಣೇವ ಭುಜಂಗಪತಿ ವೇಷ್ಟಿತೇಥವಾ ಲಗ್ನೆ ಬೇಡಾಳಿ ರಾವು ಭವನ ಇವತ್ತೆಲ್ಲ ಸಾಕು. ಭುಜಂಗಪತಿ ವೇಷ್ಟಿತೇಥವಾ ಲಗ್ನೆ ಶಶಿ ಸೌರಾಭ್ಯಾಂ ಯಾವ ಸಂದರ್ಭದಲ್ಲಿ ಅಂತ ಬರ್ತದೆ ಇದೀಗ. ಯಾವ ಸಂದರ್ಭ ಹೇತು ಚಿಂತ್ಯಂ ಹೇತುರಪಿ ದ್ವಿತೀಯ ಭವನಾತ್
ಇದೊಂದು ಪರಿಚಾರಿಕಾ ವ್ಯವಸ್ಥೆಯಲ್ಲಿ ಸಂಬಂಧಪಟ್ಟಂತಹ ವ್ಯವಸ್ಥೆ ಇದು. ಚಾಕ್ರಿ ವಿಷಯ, ಅರ್ಚಕರು ಮತ್ತು ಅವಕಾಶಿಗಳು ಸಂಬಂಧಪಟ್ಟ ವ್ಯವಸ್ಥೆ ಇದು. ಚಿಂತ್ಯಂ ಇದೀಗ ಆ ರಾಶಿತ್ಯಾಹೇತುರುಣೇನ ವಾವ್ಯಗತೆ ಪಾಪೇ ಧನಸ್ಥೆ ಪುನಃ ಬಂಧೋ ರಾಜಕೃತೋಸ್ಯ. ಅರ್ಚಕರಿದ್ದರೆ ಆಗಿದ ಹಾಗೆ ಅರ್ಚಕರು ಮಾತಾಡಿದ್ರೆ ಹೋಗ್ತಾವು. ಅಲ್ಲ, ಈಗ ಕೆಲವು ಸತಿ ಬಂಧನಗಳು ಕೆಲವು ಒಳಗೆ ಹೋದವರು ಹೊರಗೆ ಗೊತ್ತಾಗದೆ ಬೀಗ ಹಾಕಿ ಹೋಗಿಬಿಡ್ತಾರೆ. ಬೆಳಿಗ್ಗೆ ಬಂದ ಮೇಲೆ ಮೈಕಲ್ಲಿ ಅರ್ಚಕರ ಹತ್ರ ಕೊಟ್ಟು ಇನ್ನೊಂದು ವಿಷಯ, ಅಥವಾ ಹೀಗೆ ಬಂಧನ ಹಾಕ್ತಾನೆ ಬೀಗ ಅಂತ ಹೇಳೋ ವಿಷಯ ಅಂತ ನೋಡ್ಬೇಕಲ್ಲ. ಸುಬ್ರಹ್ಮಣ್ಯ ಒಟ್ಟು ಬರುವ ವರ್ಷ ಎಂತ ಒಂದಾದ್ದುಂಟಲ್ಲ, ಸೌರದ್ರೇಕಾಣೇವ ಭುಜಂಗ ಪತಿವೇಷ್ಟಿತೇಥವಾ ಲಗ್ನೆ ಶಶಿ ಸೌರಾಭ್ಯಾಂ ದೃಷ್ಟೇ ಬಂಧನಮಿಹ ವಾಚ್ಯಮಾದ. ಅದರಲ್ಲಿ ಕೂಡ ಪಾರ್ಶ್ವದ್ವಯಸ್ಥೇಶ್ಚತುರಸ್ರಗೈರ್ವ ನಿಮ್ ಮಾತಾಡ್ಲಿಕ್ಕೆ ವ್ಯಯಸುತಧನ ಧರ್ಮಗೈಃ ಅಸೌಮ್ಯೈಃ ಅಲ್ಲ, ಯಾವ್ದಾದ್ರು ನಿಬಂಧನಂ ವಿಕಲ್ಪ್ಯ ಆ ರೀತಿ ಆದದಿದ್ರೆ ಒಂದುಂಟು, ಪ್ರಧಾನ ಅಂತ ಹೇಳಿಕ್ಕೆ ಆಗುದಿಲ್ಲ, ಉಂಟಿದು. ಅದು ಕೂಡ ಲಗ್ನಸ್ಥೆ ಭೃಗುಜೇ ವ್ಯಯಸ್ಥಿತ ಇನೇ ಹೇಮ್ನೋ ವಿನಾಶೋ ಭವೇತ್. ಒಂದು ಚಾಕ್ರಿ ವಿಷಯ, ಒಂದು ಪರಿಚಾರಿಕೆ ವಿಷಯ, ಒಂದು ಚಿನ್ನದ ವಿಷಯ, ಇದು ಮೂರು ಉಂಟು. ಆಡಳಿತದವರಿಗೂ ಅರ್ಚಕರಿಗೂ ಇದು 9ನೇ ಭಾವಾಧಿಪತಿ ಎಲ್ಲರಿಗೂ ಪರಸ್ಪರ ಲಿಂಕ್ ಇರೋ ವಿಷಯ. ಎತ್ತ ಹೇಳುದು, ನಮಗಿದು ಹೆಸರು ಬೇಡ, ಊರು ಬೇಡ, ಇದು ಬೇಡ, ಆದರೆ ಆಗಿದೆ ಇಲ್ವ ಅಂತ ಮಾತ್ರ ಸಾಕು. ಹೆಸರು ಹೇಳಿ ಆಗಿದಂತೆ 87, 88 ಆಗಿದಂತೆ. ನೀವು ಬರುವ ಟೈಮ್ ನೀವು ಬಂದು 91 ಹೌದು. ಇದು ಯಾಕೆ ಈ ರಾಶಿಲಿ ಇಲ್ಲಿ ಇನ್ನೂ ತೋರಿಸ್ತಾ ಉಂಟು? ಪರಿಹಾರ ಆಗ್ಲಿಲ್ಲ. ಬರ್ತದ ಯಾರಿಗೆ ಹೊಡೆದು ಉಂಗುರು ಬಿಡ್ತಾ ಇರ್ತದೆ. ಅದು ದೌದೋ ಕೋಣಗತಾದ್ವಿಮೂರ್ತಜ ವ್ಯಂಗಸ್ಥ ಬುಧ ವೀಕ್ಷಣಾಚ್ಚಯಮಲಂ ಅಲ್ಲ, ಅದು ಈಗ ಪರಿಹಾರಕ್ಕೆ ಬರ್ತದೆ. ಕುರಿಯುಸ್ತೆ ಮಿಥುನಂ ಗ್ರಹೋದಯಗತಾನ್ ವ್ಯಂಗಾಂಶಕಾನ್ ಪಶ್ಯತಿ. ಅದು ಶುಕ್ರನಿಗೆ ಈ ಕನ್ಯಾ ದ್ವಂದ್ವಾಂಶಕದಲ್ಲಿರುವ ಶುಕ್ರದ ಅಂಶಗಾಧಿನಾಥನಾದ ಬುಧ ಕುರಿಯುಸ್ತೆ ಮಿಥುನಂ ಗ್ರಹೋದಯಗತಾನ್ ವ್ಯಂಗಾಂಶಕಾನ್ ಪಶ್ಯತಿ ಸ್ವಾಂಶೇಜ್ಞೆ ತ್ರಿತಯಂ. ಎರಡಾದ್ರೂ ಬೇಡುವ ಷಷ್ಠಗತೇತಿ ನೀಚಕರ್ಮ. ಆ ಪ್ರಕರಣದಲ್ಲಿ ಜೀವೇ ಬ್ರಾಹ್ಮಣ ಶಾಪತಶ್ಚ, ಒಂದು ಬ್ರಾಹ್ಮಣ ಶಾಪದ ವಿಷಯವು, ಒಂದು ಹಿಂಸಾ ಪ್ರಕರಣವು, ಒಂದು ಎರಡು ರೀತಿಯ ಅದೇ ಎರಡಾದಂಥ ವಿಚಾರಗಳು, ಇದೆಲ್ಲ ಹೇಳಬೇಕ ರಾಶಿ. ಯಾಕೆಂದರೆ ನೇರ ಕಾಣುವ ರಾಶಿ ಅದು. ಎರಡನೇ ಪ್ರಕರಣ ಏನಂತ ಹೇಳಿದರೆ ಲಗ್ನಸ್ಥೆ ಭೃಗುಜೇ ವ್ಯಯಸ್ಥಿತ ಇನೇ ಹೇಮ್ನೋ ವಿನಾಶೋ ಭವೇತ್. ಒಂದು ವ್ಯಕ್ತಿಯನ್ನೇ ಈ ರೀತಿ ಮಾಡಿ ತದನಂತರ ಒಂದು ಅನಧಿಕೃತವಾಗಿ ಒಂದು ಭ್ರಷ್ಟಿನ ರೀತಿ ಮಾಡಿ ಅವರ ಒಂದು ಕಣ್ಣೀರೇ ಈ ಅಂಗಣಕ್ಕೆ ಬಿದ್ದಂಥ ಚರಿತ್ರೆಯನ್ನು ಹೇಳ್ಬೇಡು. ಇದು ಒಂದು ಅನಧಿಕೃತವಾದ ರಕ್ತ ಕಣ್ಣೀರು ಬಿದ್ದಿದೆ, ರಕ್ತವೇ ಬಿದ್ದಿದೆ ಅಂತೆ ಅದರಲ್ಲಿ. ಅದಕ್ಕೆ ಪ್ರಾಯಶ್ಚಿತ್ತವ ಆಗಲಿಲ್ಲ, ಇದು ಆದರೂ ಕೂಡ ನಾಟ್ಲಿಲ್ಲ. ಆ ಒಂದು ಅದೀಗ ಮಹಾಲಿಂಗೇಶ್ವರನಿಗೆ ಮನಃಪ್ರಯಾಸವಾಗಿ ಈಗಲೂ ಕೂಡ ಉಂಟು ಅಂತೇಳಿ ಆ ವ್ಯವಸ್ಥೆಯಲ್ಲಿ ಇವತ್ತಿನ ಕಾಲವು ಈ ಮಹಾಲಿಂಗೇಶ್ವರ ಸಂಬಂಧಪಟ್ಟ ಹಾಗೆ ಕರ್ಮ ವ್ಯವಸ್ಥೆಯಲ್ಲಿ ಯಾರೆಲ್ಲ ಇದ್ದಾರೆ, ಅರ್ಚಕ ಸ್ವಭಾವ ಅಥವಾ ಅವಕಾಶಿ ವಿಭಾಗದವರು, ಆಚಾರ್ಯ ವಿಭಾಗದವರು ಹಾಗೂ ತತ್ಸಂಬಂಧಪಟ್ಟ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಮನಃಪ್ರಯಾಸ ಇವತ್ತೂ ಕೂಡ ಇದೆ. ಹೌದೋ ಅಲ್ವೋ? ಆರಾಮಸೇನ ಗೃಹ ಯುದ್ಧ ಯಾಕೆ ಗೊತ್ತೋ? ರಾಶಿ ಆರಾಮಸೇನ ಗೃಹ ಯುದ್ಧ ಭೂಮಿ ಸಾಲೇಶು ವಾಸೋ ನಮಸ್ಯ ರಾಶಿ. ಒಂದು ಯುದ್ಧ ರಾಶಿ, ಯುದ್ಧ ಭೂಮಿ. ಈಗಿನ ದೇವಸ್ಥಾನ ಹೇಳುದು ಯುದ್ಧ ಭೂಮಿ ಯಾಕೆ ಬಂತು? ಆದಿತ್ಯನಿಗೂ ಚಂದ್ರನಿಗೂ ಸಮಸಪ್ತಮದಲ್ಲಿರುವಾಗ
ಅಧಮ ಸಮ ಸ್ತ್ರೀಭಿರ್ಗತಃ ಪರಿಭವಂ ಮದಗೆ ಪತಂಗೆ ಸ್ವಲ್ಪಾತ್ಮಜೋ ನಿಧನಗೆ ವಿಕಲೇಕ್ಷಣಶ್ಚ. ಎಂಥದೋ ಒಂದು ರೀತಿ ಈ ಆದಿತ್ಯ ಅಥವಾ ಈ ಮಹಾಲಿಂಗೇಶ್ವರ ದೇವರು ಹೇಳುವುದು ಪರಿಭವದಿಂದ ಕೂಡಿರುವ ದೇವರು. ಅಂದರೆ ಇಲ್ಲಿಗೆ ಬಂದು ಯುದ್ಧ ಆಗೋದು, ಯುದ್ಧ ಮಾಡಲಿಕ್ಕಾಗಿ ಬರೋದು ಅಂತ ಹೇಳೋ ವಿಷಯಗಳು ಉಂಟು ಅಂಥದ್ರಲ್ಲಿ. ಯಾಕಂದರೆ ರವಿ ಇರುವುದು ವೃಶ್ಚಿಕದಲ್ಲಿ ಅಲ್ಲ. ಹೌದು, ಅದೇ ಕ್ರೂರ ಸಾಹಸಿಗ ಬರುವಾಗಲೇ ಒಂದು ಉಗ್ರ ಆದರೆ ಆ ಮನುಷ್ಯ ವಿಧಿವಿಹಿತಂ ಬುದ್ಧಿರನುಸರಿಸಿ ಅದೇ. ಯುದ್ಧ ಮಾಡಬೇಕು ಅಂತೇಳಿ ಅವನ ವಿಧಿ ಇದ್ರೆ ಅಚಾನಕ್ಕಾಗಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಬರ್ತಾನೆ. ಅಲ್ಲ, ಹೇಳ್ತಾರೆ ಕೆಲವರು, ಜಾತ್ರೆ ಗದ್ದೆಯಲ್ಲಿ ಸಿಕ್ಕಿ ನೀವು ನೋಡ್ತೇವೆ, ದೇವಸ್ಥಾನದಲ್ಲಿ ನೋಡ್ತೇವೆ ಅಲ್ಲ, ಈಗ ಬರ್ತದೆ. ಹೌದೌದು, ಅಲ್ಲಿ ನೋಡುವ, ಎಲ್ಲಿಯಾದ್ರೂ ಭೇಟಿ ಆಗುವಾಗ ನೀವು ಅಲ್ಲಿ ಸಿಕ್ಕಿ ನಿಮ್ಮ ನೋಡ್ತೇವೆ. ಅದು ಜಾತ್ರೆ ಒಳ್ಳೆ ಇದು ಈ ವಿಷಯವನ್ನ ನಾವು ಅತಿ ಗೌರವ ಇರುವ ವಿಷಯ ಇದು. ಅಲ್ಲ, ಇದಕ್ಕೆ ಒಂದು ಬುದ್ಧಿಯ ಒಂದು ಚಲನೆ ಆಗುವಂಥ ಒಂದು ಘಟನೆಯ ಪರಿಣಾಮ ಇಲ್ಲಿದೆ ಅಂತ ಹೇಳುವುದು ವಿಷಯ. ಚಂದ್ರಮರಡು ಈಗ ಒಳಗೆ ಅದೀಗ ಕರ್ಮಿಗಳ ಒಳಗೆ, ಅವಕಾಶಿಗಳೊಳಗೆ, ಆಚಾರ್ಯರೊಳಗೆ, ಆಚಾರ್ಯರು ಕರ್ಮಿಗಳಾಗಿ, ಕರ್ಮಿಗಳು ಅವಕಾಶಿಗಳಾಗಿ, ಅವಕಾಶಿಗಳು ಕಮಿಟಿಯವರಾಗಿ, ಎಲ್ಲ ವಿಧವಾದ ಒಂದಲ್ಲ ಒಂದು ರೀತಿಯ ಘರ್ಷಣೆ, ಹೊಂದಾಣಿಕೆಯ ಕೊರತೆ. ಅವಕಾಶಿಗಳು ಅಂದರೆ ಚಾಕ್ರಿ ವಿಭಾಗದವರು, ಅಂದರೆ ಪಾತ್ರಾಂತರಗಳಾಗ್ತದೆ. ಈಗ ದೇವಾಲಯದ ಒಂದು ಒಳಭಾಗ ಅಂದರೆ ನಾಲಂಬಲದ ಒಳಭಾಗದಲ್ಲಿ ವ್ಯವಹಾರ ಮಾಡುವವರು ಅಂತೇಳಿ ಒಂದು, ಅಂತೂ ನಾವು ಅದನ್ನು ಅರ್ಥ ಮಾಡುವಾಗ ದೇವ ವ್ಯವಸ್ಥೆಗೆ ಸಂಬಂಧಪಟ್ಟವರು ಅಂತೇಳಿ ಇಟ್ಟುಕೊಳ್ಳುವ. ಈಗ ಹೌದು, ಚರ್ಚೆ ಘರ್ಷಣೆ ವ್ಯವಸ್ಥೆ ಅಂತ ಹೇಳುದು, ಘರ್ಷಣೆಯ ವ್ಯವಸ್ಥೆ ಅಂತೇಳಿ ಅದು ವಿಷಯ ಹೌದು, ನಮಗೆ ಇಲ್ಲಿ ಹೌದು. ಯಾಕೆ ಅಂತೇಳಿ ಲಗ್ನದಲ್ಲಿ ಎಲ್ಲವನ್ನು ಷಷ್ಠಾಧಿಪತಿಯಾದಂತಹ ಈ ದೇವಾಲಯದ ಒಳಭಾಗದಲ್ಲಿ ಒಂದು ವ್ಯಕ್ತಿಗೆ ಕಳ್ಳತನದ ಆರೋಪ ಮಾಡಿ ಕೆಲವೊಂದಷ್ಟು ವಿಷಯ ಸ್ತ್ರೀ ಸಂಬಂಧಪಟ್ಟಂತಹ ಅವಿಹಿತಗಳನ್ನೆಲ್ಲ ಆರೋಪ ಮಾಡಿ ಅವರ ಕಣ್ಣೀರೇ ಬಿದ್ದಂಥ ಒಂದು ಚರಿತ್ರೆ ಉಂಟಲ್ಲ, ಇದು ಪರಿಭವ ರಾಶಿ ಅಲ್ವದು. ಸ್ತ್ರೀಭಿರ್ಗತಃ ಪರಿಭವಂ ಮದಗೆ ಪತಂಗೆ ರಂಧ್ರೇಶ ಷಷ್ಠ ಸಂಬಂಧೆ ವಿಷಯ ಉಂಟು. ಅದು ಬರಬೇಕಿದ್ರೆ ಈ ಲಕ್ಷಣ ಅದೇ ಅಲ್ವಾ? ಹೌದು, ವಿಷಯ ಹೌದು. ಹಾಗೇನಾದ್ರೂ ಅದುಂಟು. ನಮಗೆ ವ್ಯಕ್ತಿ ದಯವಿಟ್ಟು ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ಹಾನಿ ಮಾಡಬಾರ್ದು. ಅಲ್ಲ, ವಿಷಯ ಹೌದು ಅಲ್ಲ ಅಂತೇಳಿ ಮಾತ್ರ ಮುಗಿಸಿ, ಯಾರು ಅಂತ ನಾವು ಕೇಳುವುದೇ ಇಲ್ಲ. ಅಲ್ಲ, ಅದು ಬಹಳ ಹಿಂದೆ ಅನ್ನ ಬೆಂದಿದೆ ಅಂತ ಅದು ಕುಚ್ಚಿಲಕ್ಕೆ ಬೆಳ್ತಿಗಿ ಅಂತ ನಮಗೆ ಬೇಡ, ಬೆಂದ್ರಾಯ್ತು ಅಷ್ಟೇ. ಅಲ್ಲ, 80 ಅದರಲ್ಲಿ ಒಂದು ವಿಷಯ, ಈಗ ನಮಗೆ ಒಂದು ಪ್ರಕರಣ ಅವರು ಹೇಳಿದರು. ಈಗ ಆ ಪ್ರಕರಣಕ್ಕೆ ಆ ವ್ಯಕ್ತಿ ಜೀವಂತವಾಗಿದ್ದರೆ ನಾವು ಬೇರೆ ಎಷ್ಟು ದ್ವಾದಶ ಮೂರ್ತಿ ಮಾಡಿದರೂ ಕೂಡ ಆ ವ್ಯಕ್ತಿ ಇದ್ದೇ ಮಾಡಬೇಡುವ, ಆ ವ್ಯಕ್ತಿಗೆ ಏನಾದರೂ ಪರಿಹಾರ ಮಾಡಬೇಕಾಗ್ತದೆ. ಹೌದೌದು. ಆದ್ದರಿಂದಾಗಿ ಆ ವ್ಯಕ್ತಿಗಳು ನಮಗೆ ಗೊತ್ತಿದ್ದರೆ ಅದನ್ನು ಹಾ, ತಿಳಿಸಿಕೊಡೋದು ಉಚಿತ ಆಗ್ತದೆ. ಸತ್ಯ, ಅದೇ. ಸತ್ಯ ವಿಷಯ. ಈಗ ಒಂದು ನಮಗೆ ಪುರುಷ ವಿಷಯ, ಅದು ಅದನ್ನ ಈ ರೀತಿಯ ವ್ಯವಸ್ಥೆ ನಾವು ನಿರ್ದೇಶನ ಕೊಡಬಹುದು. ಇದಕ್ಕೆ ಸಂಬಂಧಪಟ್ಟವರು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಬೇಕು. ಹೌದು ಹೌದು. ಯಾಕೆ ಅಂತ ಹೇಳಿದ್ರೆ ಪ್ರಕರಣಗಳು ಹಲವಾರು ರೀತಿಯ ವಿರೋಧಗಳು, ವಿಗ್ರಹಗಳು, ಕಲಹಗಳು ಇಲ್ಲಿ ಉಂಟು. ಒಂದೊಂದೇ ಹೆಕ್ಕಿ ಹೇಳಬಹುದು. ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಹೇಳಬೇಕಾಗಿ ಬಂದದ್ದು ಉಂಟು, ಅದು ಆಗಿದೆ, ವ್ಯವಸ್ಥೆ ಆಗಿದೆ. ಇಲ್ಲಿ ಅಷ್ಟಕ್ಕವರೆಗೆ ವ್ಯವಸ್ಥೆ ಮಾಡುವುದು ಬೇಡ. ನೇರ ಜೀವೇ ಬ್ರಾಹ್ಮಣ ಶಾಪ ಅಂತೇಳಿ ಎದ್ದು ಕಾಣುವಂತಹ ಶುಕ್ರದು ಷಷ್ಠಾಧಿಪತಿಯೂ ಹೌದು. ಶಾಪೆ ಬ್ರಾಹ್ಮಣ ಏವ ಶಾಪ ಝಷಬೆ ದುರ್ಗಾ ಭವೇದ್ ಭಾರ್ಗವ ಶಾಪೆ. ಇನ್ನು ಸ್ತ್ರೀಭಿರ್ಗತಃ ಪರಿಭವಂ ಮದಗೆ, ಈ ಪರಿಭವದಲ್ಲಿರುವಂತಹ ದೇವರು ಅಂತೇಳಿ ಆಗುವಾಗ ಅದೀಗ ಭಾವದ ವ್ಯವಸ್ಥೆಗೆ ಲಗ್ನರಾಶಿ ಸ್ವಯಂ ಭ್ರಷ್ಟ. ಭಾವಪತಿ ಅಲ್ಲಿಂದ ಆದಿತ್ಯನ ವ್ಯವಸ್ಥೆಗೆ ನೋಡಿದರೆ ಅಲ್ಲಿಂದ 7ರಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ರೆ ಪಾರ್ವತಿ ಪರಮೇಶ್ವರ ಸಂಬಂಧ ರಾಶಿಯಲ್ವೇ ಅಲ್ವಾ? ಖಂಡಿತ. ಪಾರ್ವತಿ ಪರಮೇಶ್ವರ ಸಂಬಂಧ ಅಲ್ಲ. ಅಧಮ ಸಮವರಿಷ್ಠ ನರ್ಕಕೇಂದ್ರಾದಿ ಸಂಸ್ಥೆ ಶಶಿನಿ ವಿನಯ ವಿತ್ತ ಜ್ಞಾನಧೀನೈ ಪುಣಾನಿ ಅಹನಿ ನಿಶಿತ ಚಂದ್ರ ಸೇಧಿ ಮಿತ್ರಾಂಶಕೇವ. ಅಲ್ಲಿ ಮಂದಕೇಂದ್ರೇ ಸುಧಾಭಾನುರು ಮಹಿಷಾಸುರ ಮರ್ದಿನಿ.
ರವಿಕೇಂದ್ರಗತಶ್ಚಂದ್ರೋ ರಕ್ತಬೀಜ ನಿಶೋದಿನಿ. ಈ ಬುಧಕೇಂದ್ರ ತ್ರಿಕೋಣೇ ಚೇತ್ ಶಿವನಾರಾಯಣಾಭಿದ. ಈಗ ಬುಧ ಮತ್ತು ವ್ಯವಸ್ಥೆ ಅಂತೇಳಿ ಸರಸ್ವತಿ ವ್ಯವಸ್ಥೆ ಎಲ್ಲ ಚಿಂತನೆ ಮಾಡಬೇಕಾಗಿದ್ದರೂ ಕೂಡ ಬುಧನಿಗೂ ಕೇತುವಿಗೆ ಸಂಬಂಧ ಆದರೆ ಭಾವಕ್ಕೆ ಪುಷ್ಟಿ ಉಂಟು ಬುಧ ಕೇತುಗಳಿಂದ. ಅಲ್ಲ, ಯಾವುದಲ್ಲಿ ಯಾವುದೇ ಶೀತಗಳು ಈ ಚಂದ್ರನ ವಿಷಯ ಮೈಂದಿಲ್ಲ ಈಗ ಅಲ್ಲ, ಅದರ ಒಂದು ಮುಟ್ಟಿಗೆ ಅಲ್ಲ. ಈಗ ಈ ದೇವರನ್ನು ಇಲ್ಲಿ ನೋಡಿದರೆ ಸತೀ ಸತೀ ಯೋಗ ವಿಸೃಷ್ಟ ದೇಹೇ ತಾಂಜನ್ಮನೆ ಶೈಲವಧೂಂ ಪ್ರಭೇದೆ. ಒಂದು ಪಾರ್ವತಿ ಸ್ವಭಾವದ ಒಂದು ಪಾರ್ವತಿಯ ಒಂದು ಆಗಮನವನ್ನೇ ಬಯಸಿಕೊಂಡಿರುವಂತಹ ಒಂದು ಪರಿಭವಯುಕ್ತನಾದಂತಹ ಶಿವನ ಮೂರ್ತಿ ಅಂತ ಹೇಳಬೇಡುವುದು. 7ರಲ್ಲಿ ಆದಿತ್ಯ ಬಂದರೆ ಚಂದ್ರನ ಆದಿತ್ಯನ 7ರಲ್ಲಿ ಚಂದ್ರ ಬಂದರೆ ಅದೇ ಸ್ವಭಾವ ಅಲ್ಲ. ಈರ್ಷ್ಯಸ್ತ್ರೀ ಪ್ರಮದಃ, ಈರ್ಷ್ಯಸ್ತೀವ್ರ ಮದಃ, ಈರ್ಷ್ಯೆ ಉಂಟು, ಸ್ತ್ರೀ ಅಲ್ವಾ? ಪ್ರಮದ. ಶುಕ್ರ ಕ್ಷೇತ್ರದಲ್ಲಿದ್ದು ಪರಿಭವ ಸರಿ. ಯಾಕಂದರೆ ಅದೇ ನನ್ನ ಪ್ರಶ್ನೆ. ಅದು ಈ ಸಾನ್ನಿಧ್ಯಗಳಿಂದ ನಾವು ಬಂದದಿದ್ದರೆ ಅದು ಬೇರೆ ಯಾವುದೋ ಒಂದು ಕಷ್ಟ ಪ್ರದೇಶದಲ್ಲಿ ಅವನ ಸ್ಥಿತಿ ಅಂತೇಳಿ ಆದರೆ ಅದೆಲ್ಲ ವ್ಯಸನ ಅಲ್ಲ. ಕಷ್ಟ ಪ್ರದೇಶದಲ್ಲಿ ವ್ಯಸನ, ಅವನ ಸ್ಥಿತಿ ಶೋಚನೀಯ ಅವಸ್ಥೆಯಲ್ಲಿ ಬಂದರೆ ವ್ಯಸನ. ತನಗೆ ಯಾರು ಹಿತ ಅಂಥವರ ಒಂದು ಅನುಪಸ್ಥಿತಿ ಇದ್ದರೂ ಕೂಡ ಅದು ವ್ಯಸನ. ತನಗೆ ಯಾರು ಹಿತ ಅಂಥವರಿಗೂ ಅಷ್ಟಮ ಆ ಭಾವದಿಂದ 9ನೇ ಭಾವಾಧಿಪತಿಯಾದ ಚಂದ್ರ ಆಗ್ತದೆ 7ರಲ್ಲಿರುವುದು. ಅದು ಕೂಡ ಅಲ್ಲಿ ಅಂಶಕದಲ್ಲಿ ಯೋಗ ಇರುವಂತಹ ರವಿಚಂದ್ರರು ಸ್ಥಿತಿಯಲ್ಲಿ ಸಮಸಪ್ತಮದಲ್ಲಿರುವ ಸ್ಥಾನಚ್ಯುತ ಅಂತ ಹೇಳೋ ಒಂದು ಸ್ವಲ್ಪ ನಿಬದ್ಧವಾದ ಬಂಧನಯುಕ್ತವಾಗಿ ಬರುವಂಥದ್ದು ಅಂತ ಹೇಳಿ. ಆದರೂ ಅವನು ಸ್ವಯಂಭೂ ಪರಮೇಶ್ವರನಾದ ಕಾರಣ ಎಷ್ಟು ವರ್ಷ ಬದುಕಿದವ. ಈಗ ಯಾರು ಬರಬೇಕಾಗಿದ್ದು ಸ್ಥಾನ ಈಗ ವಸ್ತ್ರೈರ್ವಿಹೀನಾಭರಣೈಶ್ಚ ನಾರೀ ಮಹಾಸಮುದ್ರ ಸಮುಪೈತಿ ಜಾತಂ ಸ್ಥಾನಚ್ಯುತ ಸರ್ಪನಿಬದ್ಧವಾದ ಮನೋರಮಾ ವೃಷ್ಟಿಕರಾಶಿಪು. ತನ್ನ ಒಂದು ವ್ಯವಸ್ಥೆಗೆ ತನ್ನ ಸಂಬಂಧಪಟ್ಟ ವ್ಯವಸ್ಥೆಯಾಗಿ ತನ್ನ ಒಂದು ಅರ್ಧಾಂಗಿಯ ಬರುವಿಕೆಯನ್ನೇ ಕಾಯುತ್ತಾ ಒಂದು ಪೂರ್ವಮುಖವಾದ, ಇದು ಪೂರ್ವಮುಖ ಅಂತ ಕೇಳಿದರೆ ಲಗ್ನ, ಇದು ನೀವು ಪೂರ್ವಮುಖವಾದ ಕ್ಷೇತ್ರ ಅಂತೇಳಿ ಹೇಳಿದರೆ ಇದು ಪೂರ್ವಮುಖ ಅಲ್ಲ. ದಿಕ್ಕಿನಲ್ಲಿ ಏನೋ ವ್ಯತ್ಯಾಸ ಉಂಟಿದು, ಸ್ವಲ್ಪ ವ್ಯತ್ಯಾಸ ಇದೆ. ಅದು ವಿದಿಕ್ಕಿಗೆ ಸಂಬಂಧಪಟ್ಟ ದೇವಾಲಯ ಇದು. 16 ಡಿಗ್ರಿ ಈಶಾನ್ಯಕ್ಕೋ ಯಾಕೆಂದ್ರೆ ಈಶಾನ್ಯ ಲಗ್ನವೇ ಬಂದದ್ದು, ಸಂಶಯ ಬೇಡ. ವಿದಿಕ್ಕಿಗೆ ಸಂಬಂಧಪಟ್ಟ ವಿದಿಕ್ ರಾಶಿ ಅಲ್ವಾ ಅದೇ. ಆ ಸಂಬಂಧಪಟ್ಟ ಲಗ್ನದಲ್ಲಿ ಈಗ ಸಂಬಂಧ ಇಲ್ಲದ ವ್ಯವಸ್ಥೆಯಲ್ಲಿ ಒಂದು ಕಾಲದಲ್ಲಿ ಸಂಬಂಧ ಇದ್ದಂತಹ ರೀತಿಯಲ್ಲಿದ್ದಂತಹ ಒಂದು ಶಕ್ತಿಯ ಆಗಮನವನ್ನೇ, ಶಕ್ತಿಯ ಬರುವಿಕೆಯನ್ನೇ ಒಂದು ಆಗ್ರಹಿಸಿಕೊಂಡಿರುವಂತಹ ಒಂದು ಭಗವಂತಲ್ವ ಇದು ಅಲ್ವೋ? ಅದೇ ಈ ದೇವಾಲಯಕ್ಕೆ ಮದುವೆ ವಿವಾಹ ಸಂಬಂಧಪಟ್ಟ ಹಾಗೆ ಪ್ರಾರ್ಥನೆ ಮಾಡಿದರೆ ಬೇಗ ಫಲಪ್ರಾಪ್ತಿಯಾಗುವ ದೇವಾಲಯ ಇದು. ಅದು ಅನುಭವದಲ್ಲಿರ್ಬೋದು. ವಿವಾಹ ವಿಷಯಕ್ಕೆ ಅಥವಾ ಒಂದು 2 ಪುರುಷ ಪ್ರಕೃತಿ ಮತ್ತು ಪುರುಷ ಸೇರುವ ಪ್ರಕರಣಗಳು, ಗಂಡು ಹೆಣ್ಣು ಹೇಳು ವಿಚಾರ